ನವರಾತ್ರಿಯ ಎರಡನೆಯ ದಿನ ಆದಿಶಕ್ತಿ ದೇವಿಯು ಬ್ರಹ್ಮಚಾರಿಣಿ ದೇವಿಯ ರೂಪದಲ್ಲಿ ಆರಾಧಿಸಲ್ಪಡುತ್ತಾಳೆ. ಬ್ರಹ್ಮಚಾರಿಣಿ ದೇವಿಯು ಕಠಿಣ ತಪಸ್ಸು, ಸಮರ್ಪಣಾ ಭಾವದ ಸಂಕೇತವಾಗಿದ್ದಾಳೆ. ದೇವಿಯ ಈ ಅವತಾರದಲ್ಲಿ ನಮಗೆ ಶಿಸ್ತು, ಸಮರ್ಪಣಾ ಭಾವ ಹಾಗೂ ಜೀವನದಲ್ಲಿ ಎಂಥ ಕಷ್ಟಗಳು ಎದುರಾದರೂ ಸಹ ಧೃತಿಗೆಡದೆ ನಮ್ಮ ಗುರಿಯನ್ನು ಸಾಧಿಸಬೇಕು ಎನ್ನುವ ಪ್ರಾಮುಖ್ಯತೆಯನ್ನು ಅರಿಯಬಹುದು. ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿಗೆ ಹೂಗಳನ್ನು ಅರ್ಪಿಸಿದರೆ ಬಹಳ ಮಂಗಳಕರ ಎಂದು ಹೇಳಲಾಗಿದೆ. ಈಗ ದೇವಿ ಬ್ರಹ್ಮಚಾರಿಣಿಯ ಮಂತ್ರವನ್ನು ನೋಡೋಣ. ದಧಾನಕಾರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲಂ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ದೇವಿ ಬ್ರಹ್ಮಚಾರಿಣಿಯ ಈ ಮಂತ್ರದ ಅರ್ಥ ಹೀಗಿದೆ: ತನ್ನ ಕಮಲದಂಥ ಹಸ್ತಗಳಲ್ಲಿ ಅಕ್ಷಮಾಲ ಹಾಗೂ ಕಮಂಡಲಗಳನ್ನು ಹಿಡಿದಂತಹ ಅನುತ್ತಮವಾದಂತಹ ಬ್ರಹ್ಮಚಾರಿಣಿ ದೇವಿಯೇ, ನನ್ನ ಮೇಲೆ ನಿನ್ನ ಕೃಪೆಯನ್ನು ಧಾರೆ ಏರಿಸು ಎಂದು.